ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್. ಯಾಕೆಂದರೆ ಈಗ ಬೆಳಗ್ಗಿನ ಒಂದು 7 ಗಂಟೆಯ ಸಮಯ. ನಾವಿಲ್ಲಿ ಓಂಕಾರೇಶ್ವರ ಅಂತಕ್ಕಂಥ ಊರಲ್ಲಿದ್ದೀವಿ. ಮಧ್ಯಪ್ರದೇಶ MP ನಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಓಂಕಾರೇಶ್ವರ ದೇವಸ್ಥಾನ ಇದೆ. 12 ಜ್ಯೋತಿರ್ಲಿಂಗದಲ್ಲಿ ಓಂಕಾರೇಶ್ವರ ಸಹ ಒಂದು ಜ್ಯೋತಿರ್ಲಿಂಗ. ನಾವಿಲ್ಲಿ ರಾಯಲ್ ಇನ್ ಅಂತಕ್ಕಂಥ ಹೋಟ್ಲಲ್ಲಿ ಸ್ಟೇ ಆಗಿದ್ದೀವಿ. ಎಲ್ಲರಿಗೂ ಈ ಹೋಟ್ಲಲ್ಲಿ ಉಳಿತಕ್ಕಂಥ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನೀವು ನೋಡಿದಿರಿ, ಸಾಕಷ್ಟು ಜನ ರೈಲಲ್ಲಿ ಪ್ರಯಾಣ ಮಾಡಿದರು. ಹಾಗೆ ನಾವು ಮಧು ಹಾಗೆ ನಮ್ಮ ಗುರುಮೂರ್ತಿ ಅವರು ಫ್ಲೈಟಲ್ಲಿ ಬಂದ್ವಿ. ಆ ವಿಡಿಯೋನೂ ಸಹ ನೀವು ನೋಡಿದ್ದೀರಾ. ಈಗಿಲ್ಲಿ ನಾವು ಹೋಟೆಲ್ ರಾಯಲ್ ಇನ್ ಅಂತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥದ್ದು. ಬಹಳ ವಿಶಾಲವಾದಂಥ ಹೋಟ್ಲು. ಹಾಗೆ ರೂಮು ಸಹ ತುಂಬ ಪ್ರೀಮಿಯಮ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಭಾಗೀರಥಿ ಟ್ರಾವೆಲ್ಸ್ ಅವರು ಯಾವ ರೀತಿಯಾಗಿ ಹೋಟ್ಲನ್ನ ಬುಕ್ ಮಾಡಿಕೊಡ್ತಾರೆ, ಹಾಗೆ ಸ್ಟೇ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ನಾನು ನಿಮ್ಮ ಖಂಡಿತ ಹೋಟ್ಲ್ ರೂಮನ್ನು ಆಮೇಲೆ ತೋರಿಸ್ತೀನಿ. ನಾವು ಫ್ಲೈಟಲ್ಲಿ ಬೆಂಗಳೂರಿಂದ ಇಂಡೋರಿಗೆ ಬಂದು ಅಲ್ಲಿಂದ ಈ ಒಂದು ಓಂಕಾರೇಶ್ವರಕ್ಕೆ ಬಂದಿದ್ದು. ಮತ್ತೆ ಒಂದು 2 3 ಅವರ್ ಜರ್ನಿ ಆಯಿತು. ಬೆಳಗ್ಗೆ ಅಂದರೆ ರಾತ್ರಿ ಬಂದಾಗ ಸರಿಸುಮಾರು 3 ಗಂಟೆ, ಮಲ್ಕೊಂಡಾಗ 4 ಗಂಟೆ. ಈಗಾಗಲೇ 7 ಗಂಟೆಗೆ ಇದ್ದಿರ್ತಕ್ಕಂಥದ್ದು. ಬರೀ 3 ಅವರ್ ಅಷ್ಟೇ ನಿದ್ದೆ ಆಗಿರ್ತಕ್ಕಂಥದ್ದು. ಇನ್ನೂ ಫ್ರೆಶ್ ಅಪ್ ಆಗಬೇಕು. ಬನ್ನಿ, ಈಗ ಅಲ್ಲಿ ನಮ್ಮ ಹರೀಶ್ ಅವರು ಗೈಡಾಗಿ, ಅಂದರೆ ಟ್ರಿಪ್ ಮ್ಯಾನೇಜರ್ ಆಗಿ ಜನಗಳಿಗೆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಯಾವ ರೀತಿ ಅವ್ರು ಕೇರ್ ತೊಗೊಳ್ತಾ ಇದ್ದಾರೆ, ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಅಂತ ನೀವು ಸಹ ನೋಡೋರಂತೆ. ಬೆಳಗ್ಗೆ 7 ಗಂಟೆ ಆಗಿರೋದ್ರಿಂದ ಆಲ್ರೆಡಿ ಕೆಲವರು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದಾರೆ. ಅನೇಕ ಜನ ನದಿನಲ್ಲಿ ಸ್ನಾನ ಮಾಡೋದಕ್ಕೋಸ್ಕರ ಹಾಗೇ ಇದ್ದಾರೆ, ಅಲ್ಲೋಗಿ ಫ್ರೆಶ್ ಅಪ್ ಆಗ್ತಾರೆ. ನಾವು ಸಹ ನದಿನಲ್ಲೇ ಸ್ನಾನ ಮಾಡೋಣ ಅಂತೇಳಿ, ಯಾಕೆಂದರೆ ಪುಣ್ಯ ಸ್ನಾನ ಮಾಡೋಣ ಅಂತೇಳಿ. ನೋಡಿ, ಬೆಳಗ್ಗೆ ಎಲ್ಲರಿಗೂ ಕಾಫಿ ಕೊಟ್ಟು, ಕಾಫಿ ಮೂಲಕ ವೆಲ್ಕಮ್ ಮಾಡ್ತಾ, ಆಮೇಲೆ ಎಲ್ಲರದ್ದು ಸ್ನಾನ ಆಗಿ ದೇವ್ರ ದರ್ಶನ ಆದಮೇಲೆ ತಿಂಡಿ ವ್ಯವಸ್ಥೆನೂ ಮಾಡಿರ್ತಾರೆ. ಏನು ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಖಂಡಿತ ನೋಡ್ತಾ ಹೋಗೋಣ. ಶುರು ಆಗಿದೆ, ಜರ್ನಿ ಆಗಿದೆ. ಬಟ್ ಇವತ್ತು ಮೊದಲನೇ ದಿನ. ಏನು ಇವತ್ತಿನ ಪ್ರೋಗ್ರಾಮ್? ಇವತ್ತಿನ ಪ್ರೋಗ್ರಾಮು, ನಾವು ಇಲ್ಲಿಂದ ಓಂಕಾರೇಶ್ವರಕ್ಕೆ ಬಂದಿದ್ದೀವಿ. ಹೋಟೆಲ್ ರಾಯಲಿನಲ್ಲಿದ್ದೀವಿ. ಇಲ್ಲಿಂದ ನಾವು ಎಲ್ಲರೂ ಆಟೋಲಿ ಪ್ರಯಾಣ ಬೆಳೆಸಿ ಸೀದಾ ಓಂಕಾರೇಶ್ವರ ದರ್ಶನಕ್ಕೆ, ಮಮಲೇಶ್ವರ ದರ್ಶನ ಹಾಗೂ ಶಂಕರಾಚಾರ್ಯ ನೋಡ್ಕೊಂಡು ಬರುವಂಥ ಕಾರ್ಯಕ್ರಮ. 8 ಜನ ಆಟೋಗಳಲ್ಲಿ ನೋಡಿ, 8 ಜನ ಕೂತ್ಕೊಳ್ಳಿ. ಮುಂದೆಗಡೆ ಆಟೋಲಿ 2, ಹಿಂದಗಡೆ 3 ಜನ, ಅದರಿಂದಗಡೆ 3 ಜನ, 8 ಜನ ಆಗುತ್ತೆ ಟೋಟಲ್. ಹೋಗೋದಕ್ಕೆ ಒಬ್ರಿಗೆ 50 ರೂಪಾಯಿ, ಬರೋದಕ್ಕೆ 50 ರೂಪಾಯಿ. ಒಬ್ಬರಿಗೆ 100 ರೂಪಾಯಿ ಬೀಳುತ್ತೆ. 100 ರೂಪಾಯಿ ಬೀಳುತ್ತೆ. ಒಬ್ರು ಯಾರಾದರೂ ಟೇಕ್ ಕೇರಿಂಗ್ ಇರಬೇಕು, ಒಬ್ಬರು ಪಕ್ಕದಲ್ಲಿ ಯಾರಾದರೂ ಇರಬೇಕು, ಅವರು ನೋಡ್ಕೊಳ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಚೈನ್ ಬಿದ್ದೋಯ್ತು ಸರ್, ಅದೋಯ್ತು ಇದೋಯ್ತು ಅನ್ನೋ ಒಂದು ಇದು ಬರೋದು ಬೇಡ. जो है वो ये जो इनका जो सामान है वो सब ऑटो में ही रख देंगे नहा के. मैं क्या बता रहा हूँ. ಆಮೇಲೆ ಆ ಮಮಲೇಶ್ವರದಿಂದ ಹೋಗ್ತಾರೆ. ಮಮಲೇಶ್ವರದಿಂದ ಓಂಕಾರೇಶ್ವರಕ್ಕೆ ಹೋಗಿ ರೀಚ್ ಆಗಿ ನಾವು ಅಲ್ಲಿ ಮೇಲ್ಗಡೆ ಹತ್ತಬೇಕಲ್ವಾ. ಅದೇ ಒಂದೇ ಟೈಮ್ ಬ್ರಿಡ್ಜ್ ಮೇಲಿಂದ ನಾವು ಬರೋಕ್ಕಾಗೋದಿಲ್ಲ, ಯಾಕಂದ್ರೆ ಅದು ಈ ಸೈಡ್ ಆಗೋಯ್ತು. ಆ ಸೈಡ್ಗೆ ಪಾರ್ಕಿಂಗ್ ಇರೋದಿಲ್ಲ ಬಸ್ಸು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ಥ್ಯಾಂಕ್ ಯು. ಸರ್, ಕಾಫಿ ಕುಡಿತಾ ಗುರು ಸರ್, ಬೆಳಗ್ಗೆ ಎದ್ದು ಹೋಟ್ಲಿಂದ ಹೊರಟು ಎಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು? ಇವಾಗ ನಾವು ಈ ಜ್ಯೋತಿರ್ಲಿಂಗದಲ್ಲಿ 12 ಜ್ಯೋತಿರ್ಲಿಂಗದ ಒಂದು ಜ್ಯೋತಿರ್ಲಿಂಗ ಆದ ಓಂಕಾರೇಶ್ವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ನರ್ಮದಾ ನದಿನಲ್ಲಿ ಸ್ನಾನ ಮಾಡಿ ಅಲ್ಲಿ ಮಮಲೇಶ್ವರ ಹಾಗೂ ಓಂಕಾರೇಶ್ವರ ದೇವರ ದರ್ಶನ ಮಾಡಿಕೊಂಡು ಬರೋದು. ಇಲ್ಲಿ ವಿಶೇಷ ಏನು ಅಂದರೆ, ನರ್ಮದಾ ನದಿ ಮಧ್ಯದಲ್ಲಿ ಓಂಕಾರೇಶ್ವರ ದರ್ಶನ ಇರೋದು. ಈ ಓಂಕಾರೇಶ್ವರ ದೇವಸ್ಥಾನ ಏನಿದೆ, ಇದು ಓಂಕಾರ ಆಕಾರದಲ್ಲೇ ಆ ದೇವಸ್ಥಾನ ನಿರ್ಮಾಣ ಆಗಿರೋದು. ಆ ಜಾಗನೇ ಇರೋದು ಅಲ್ಲಿ ನರ್ಮದಾ ನದಿ ಮಧ್ಯದಲ್ಲಿ. ಭಾಳ ವಿಶೇಷವಾದ ದೇವಸ್ಥಾನ. ಇಲ್ಲಿ ಭಾಳ ಪುಣ್ಯಕರ ಸ್ನಾನ ಹಾಗೂ ದೇವರ ದರ್ಶನ. ಇವತ್ತು ಶುಕ್ರವಾರ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಒಂದು ರೀತಿ ಹೇಳ್ಬೇಕಂದ್ರೆ ನಮ್ಮ ಧರ್ಮಸ್ಥಳದಲ್ಲಿರ್ತಕ್ಕಂಥ ನೇತ್ರಾವತಿ ನದಿ ಇದ್ದ ಹಾಗೆ. ಹೌದು, ಅಲ್ಲಿ ಮಂಜುನಾಥಂಗೆ ನೇತ್ರಾವತಿ, ಇಲ್ಲಿ ಓಂಕಾರೇಶ್ವರಂಗೆ ನರ್ಮದಾ. ಹಾಗಿದ್ರೆ ಇಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಬಹಳ ಪುಣ್ಯ ಅಂತೀರಾ? ಬಹಳ ಪುಣ್ಯ ಸರ್.
ಈಗ ನಾವು ನರ್ಮದಾ ನದಿಗೆ ಹೋಗ್ತಾ ಇರ್ತಕ್ಕಂಥದ್ದು. ನಾನಂತೂ ರೂಮಲ್ಲೇ ಸ್ನಾನ ಮಾಡಿಬಿಟ್ಟೆ. ಖಂಡಿತ ನರ್ಮದಾ ನದಿನಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ತೀನಿ, ಯಾಕೆಂದರೆ ಸ್ವಲ್ಪ ವಿಡಿಯೋ ಎಲ್ಲ ತೆಗಿಬೇಕಲ್ವಾ. ಆದ ಕಾರಣ ಸ್ವಲ್ಪ ಈ ಟ್ರಾವೆಲ್ ಬಂದಾಗ ನೀಟಾಗಿ ನೋಡ್ಕೋಬೇಕಾಗತ್ತೆ. ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ ನೋಡಿ. ಈ ದೇವಸ್ಥಾನ ಸುತ್ತನೇ ಇರ್ತಕ್ಕಂಥದ್ದು ನದಿ. ಇದೆ ಮಮಲೇಶ್ವರ ದೇವಸ್ಥಾನ. ಓಕೆ, ಇದೆ ದೇವಸ್ಥಾನ ಎಂಟ್ರಿನ ಇದು? ಓಕೆ, ನಾವು ಈಗ ನದಿಗೆ ಯಾವ ಕಡೆ ಹೋಗ್ಬೇಕು? ಈ ಕಡೆ ಹೋಗ್ಬೇಕು. ಈ ಕಡೆ ಹೋಗ್ಬೇಕಾ? ಏನಂದರೆ ಪುಣ್ಯಕ್ಕೆ ಮಳೆ ಇಲ್ಲ. ಮಳೆ ಇಲ್ದಿರೋ ಕಾರಣ ಆರಾಮಾಗಿದೆ, ತಣ್ಣಗಿದೆ. ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿರುತ್ತೆ ಅಂತ ಹೇಳ್ತಾರೆ, ಬಟ್ ಈಗ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಬೆಂಗಳೂರು ವೆದರ್ ಥರನೇ ಇದೆ. ಬಟ್ ಮಧ್ಯಾಹ್ನ ಆಗ್ತಾ ನೋಡಬೇಕು ಯಾವ ಮಟ್ಟಕ್ಕೆ ಬಿಸಿಲಿರುತ್ತೆ ಅಂತ. ನದಿಯ ತೀರ, ಇಲ್ಲಿ ಬೋಟು ಸಹ ಇರ್ತಕ್ಕಂಥದ್ದು. ಹರೀಶ್ ಅವರೇ, ಏನು ಮಾಡ್ತಾ ಇದ್ದೀರಾ? ಓಂಕಾರೇಶ್ವರ, ಓಕೆ. ಮಮಲೇಶ್ವರದಿಂದ ಓಂಕಾರೇಶ್ವರಕ್ಕೆ ಇಲ್ಲಿ ಬೋಟ್ಗೋಸ್ಕರ ಬರ್ತಾರೆ ಜನ ಎಲ್ಲ. ಹಿಂದಿಲಿ ನಾವು ಅಂತ ಕರೀತಾರೆ. ಇಲ್ಲಿಂದ ನಾವಲ್ಲಿ ಕಳಿಸಿ ಸೀದಾ ಓಂಕಾರೇಶ್ವರ ದರ್ಶನಕ್ಕೆ ಒಂದು 50 ರೂಪಾಯಿ ಚಾರ್ಜ್. ಹೋಗೋದಕ್ಕೆ 50, ಬರೋದಕ್ಕೆ 50 ಅಂತ ಜನನ 10 ಜನನ ಕೂರಿಸ್ಕೊಂಡು ಹೋಗ್ತಾರೆ. ಮೇಲ್ಗಡೆ ಓಂಕಾರೇಶ್ವರ ದರ್ಶನಕ್ಕೆ ನೋಡಿ, ಅಲ್ಲಿ ಟಾರ್ಪಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆ ಟಾರ್ಪಲಿಂದ ಮೇಲ್ಗಡೆ ಹೋಯ್ದ ಅಂತ ಹೇಳಿದ್ರೆ ಒಂದು 60-70 ಮೆಟ್ಲಿದೆ. 70 ಮೆಟ್ಲು ಹತ್ಕೊಂಡು ಹೋದರೆ ಸುಲಭವಾಗಿ ಹೋಗಿ ದರ್ಶನ ಮಾಡಿಕೊಂಡು ಅಭಿಷೇಕ ಮಾಡೋರು ಅಭಿಷೇಕ ಮಾಡಿಸಿ ಎಲ್ಲ ಬರ್ತಾರೆ. ದರ್ಶನ ಮುಗಿಸ್ಕೊಂಡು ತಿರ್ಗಾ ಇಲ್ಲಿ ಬಂದು ತಿರ್ಗಾ ಅದೇ ಬೋಟ್ನಲ್ಲಿ ಬಂದು ಮಮಲೇಶ್ವರನ ದರ್ಶನ ಮಾಡಿಕೊಂಡು ಶಂಕರಾಚಾರ್ಯ ನೋಡಿಕೊಂಡು ಸೀದಾ ಹೋಟೆಲ್ಗೆ ರವಾನೆ. ಏನದು ಬ್ರಿಡ್ಜು? ಸರ್, ಅದು ನಾವು ಬ್ರಿಡ್ಜು, ಆ ಬ್ರಿಡ್ಜಿನ ಆ ಕಡೆ ಗಜಾನನ ಕಡೆಯಿಂದ ಪಾರ್ಕಿಂಗ್ ಲಾಟ್ಸ್ ಇದೆ. ಅಲ್ಲಿ ಆ ಪಾರ್ಕಿಂಗ್ ಲಾಟ್ಸಿಂದ ಗಜಾನನ ಮೇಲಿಂದ ಬಂದರೆ ಇದನ್ನು ಮಾಡಿದ್ದಾರೆ ನಮಗೆ ಬ್ರಿಡ್ಜು. ಈ ಬ್ರಿಡ್ಜು ಎಲ್ರಿಗೂ ಸ್ವಲ್ಪ ಸುಲಭವಾಗಲಿ ಅಂತ, ನಡ್ಕೊಂಡು ಹೋಗೋರಿಗೆ ಸುಲಭವಾಗಲಿ ಅಂತ ದರ್ಶನಕ್ಕೋಸ್ಕರ ನೋಡಿ. ಯಾರು ಜನ ನಡ್ಕೊಂಬರ್ತಾ ಇದ್ದಾರಲ್ಲ, ಆ ಜನ ಅಲ್ಲಿಂದ ನಡ್ಕೊಂಡ್ಬಂದು ಸೀದಾ ಅಲ್ಲಿ ದರ್ಶನಕ್ಕೆ ಹೋಗ್ತಾರೆ. ಈಗ ಅದೇ ವೇಯಲ್ಲೇ ಬಂದು ಈಗ ಹೋಗ್ತಾರೆ. ಅಕಸ್ಮಾತ್ ಬೋಟಲ್ಲಿ ಬರೋರು ನಾನು ಹೇಳಿದಾಗೆ ಈ ರೀತಿಯಲ್ಲಿ ಬಂದು ಅಲ್ಲಿ ಹತ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತಾರೆ. ಈ ಕಡೆ ಏನು, ಆ ಕಡೆ ಏನು? ಇದೆ ಈ ಕಡೆ ಮಮಲೇಶ್ವರ, ಇದು ಮಮಲೇಶ್ವರ, ಆ ಕಡೆ ಓಂಕಾರೇಶ್ವರ. ಯಾವುದು ಓಂಕಾರೇಶ್ವರ? ಅದು ಎದುರುಗಡೆ ಕಾಣುತ್ತಲ್ಲ, ಅದು ನೀವು ಕಾಣಿಸ್ತಾ ಇದೆಯಲ್ಲ, ಅದು ಓಂಕಾರೇಶ್ವರ. ಈ ಕಡೆ ನಾವು ಸ್ವಲ್ಪ ಮುಂದೆ ಬಂದ್ರಲ್ಲ, ಸ್ವಲ್ಪ ಮೇಲ್ಗಡೆ ಹೋದ್ರೆ ಮಮಲೇಶ್ವರ ಕಾಣಿಸ್ತಾರೆ. ಆ ಕಡೆ ಇರೋದೆಲ್ಲ ಅದೆಲ್ಲ ಒಂದೊಂದು ಸ್ವಲ್ಪ ಸಣ್ಣ ಪುಟ್ಟ ದೇವಸ್ಥಾನಗಳು. ಓಂಕಾರೇಶ್ವರ ಹೇಳಿದಾಗೆ ನಾನು ನಿಮಗೆ, ಆ ಕಡೆಗೆ ಬಂದು ಮಮಲೇಶ್ವರ, ಎರಡು ಸೇರಿದ್ರೆ ಒಂದು ಜ್ಯೋತಿರ್ಲಿಂಗ. 12 ಜ್ಯೋತಿರ್ಲಿಂಗದಲ್ಲಿ ಓಂಕಾರೇಶ್ವರ ಮಮಲೇಶ್ವರನು ಒಂದು ಜ್ಯೋತಿರ್ಲಿಂಗದಲ್ಲಿ ಬರುತ್ತೆ. ಆ ಜ್ಯೋತಿರ್ಲಿಂಗ ಎರಡೂ ಸೇರಿ ಒಂದು ಜ್ಯೋತಿರ್ಲಿಂಗ. ಸರ್, ಇದು ನರ್ಮದಾ ತೀರ. ಇದು ಈ ಕಡೆಗೆ ಮಮಲೇಶ್ವರ ಕಡೆಯಿಂದ ಬರ್ತಾ ಇರೋದು ನರ್ಮದಾ ತೀರ. ನಾವು ಇದೇ ಥರ ಪರಿಕ್ರಮ ಮಾಡ್ಕೊಂಡು ಬಂದ ಅಂತ ಹೇಳಿದ್ರೆ, ಈ ಕಡೆಯಿಂದ ಬೋಟಲ್ಲಿ ಹೋಗ್ತಾರೆ ಪರಿಕ್ರಮಕ್ಕೆ. ನೀರು ಹೆಚ್ಚು ಜಾಸ್ತಿ ಇರೋದ್ರಿಂದ ಒಂದೊಂದು ಸತಿ ಪರಿಕ್ರಮಕ್ಕೆ ಅವಕಾಶ ಮಾಡೋಕ್ಕೆ ಬಿಡೋದಿಲ್ಲ, ಬೋಟು ವ್ಯವಸ್ಥೆ ಇರಬೇಕಾದ್ರೆ. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, 2 ನದಿಗಳು ಸೇರುತ್ತೆ. ಒಂದು ಅಮರಕಂಟಕ ನಮ್ಗೆ ಆಲ್ಮೋಸ್ಟ್ ಒಂದು 500-600 ಕಿಲೋಮೀಟ್ರ್ ದೂರದಿಂದ ಬರುವಂಥ ನೀರು. 2 ಸಂಗಮ ಆದಾಗ ನರ್ಮದಾ ಮತ್ತು ಅಮರಕಂಟಕ ಸೇರಿ ಒಂದು ತ್ರಿವೇಣಿ ಸಂಗಮ, ಸರಸ್ವತಿ ಕೂಡ ಉಗಮ. ಅಂತೂ ಇಂತೂ ನರ್ಮದಾ ನದಿ ತೀರ, ಹಾಗೆ ಓಂಕಾರೇಶ್ವರ ದೇವಸ್ಥಾನ ಹಿಂದೆಡೆ ನೋಡ್ತಾ ಇದ್ದೀರಾ. ನಾವು ಸಹ ಬೋಟಲ್ಲಿ ಹೋಗ್ತಕ್ಕಂಥದ್ದು, ಸಾಕಷ್ಟು ಬೋಟ್ ಇರ್ತಕ್ಕಂಥದ್ದು. ಇಲ್ಲಿ ಅನೇಕ ಜನ ಸ್ನಾನ ಮಾಡಿ ಪವಿತ್ರವಾದಂಥ ಸ್ನಾನ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಏನಂತಂದರೆ ಬೆಳಗಿನ ಜಾವ ಇರೋದ್ರಿಂದ, ಬಿಸಿಲಿನ್ನೂ ಬರದೇ ಇರೋದ್ರಿಂದ, ಈ ನದಿ ಇರೋದ್ರಿಂದ ಒಂಥರ ತಂಪಾದ ವಾತಾವರಣ, ತುಂಬ ಮುದ ಕೊಡ್ತಾ ಇದೆ. ನಮ್ಮ ಧರ್ಮಸ್ಥಳದಲ್ಲಿ ಯಾವ ರೀತಿ ಮುಡಿ ಕೊಡ್ತಾರೋ ಇಲ್ಲೂ ಸಹ ಅದೇ ರೀತಿಯಾಗಿ ಮುಡಿ ಕೊಟ್ಟು ಹರಕೆನ ತೀರಿಸಿ ಸ್ನಾನ ಮಾಡ್ತಾ ಇದ್ದಾರೆ ನದಿಯಲ್ಲಿ. ನಾವು ಸಹ ಈಗಾಗಲೇ ಸ್ನಾನ ಮಾಡಾಗಿದೆ, ಸುಮ್ಮನೆ ಜಸ್ಟ್ ಪ್ರೋಕ್ಷಣೆ ಮಾಡ್ಕೊಳ್ತೀನಿ.
ಸುಮಾರು ನೂರಾರು ಬೋಟ್ಗಳು ಇಲ್ಲಿ ನಿಂತಿರ್ತಕ್ಕಂಥದ್ದು. ಯಾಕೆಂದರೆ ದೇವರ ದರ್ಶನ ಮಾಡೋದಕ್ಕೆ ನಡ್ಕೊಂಡು ಸೇತುವೆ ಮೂಲಕನೂ ನದಿ ದಾಟಿ ಹೋಗ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ರೀತಿ ಬೋಟಲ್ಲೂ ಸಹ ನದಿ ದಾಟಿ ಹೋಗ್ಬೋದು. ಸಸ್ಪೆನ್ಷನ್ ಬ್ರಿಡ್ಜ್ ಅದು ಏನಕ್ಕೆ ಆ ಥರ ಕರೆಯೋದು? ಓಂಕಾರೇಶ್ವರ ಸೇತು ಓಂಕಾರೇಶ್ವರ ದೇವಾಲಯವು ಹಿಂದೂ ಧರ್ಮದಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ ಮತ್ತು ಇದು ಶಿವನ ಭಕ್ತರಿಗೆ ಅತ್ಯಂತ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆಯಂತೆ. ಶಿವನ ಆಶೀರ್ವಾದ ಪಡೆಯಲು ಮತ್ತು ಈ ಪವಿತ್ರ ಸ್ಥಳದ ಆಧ್ಯಾತ್ಮಿಕ ಪ್ರಭಾವಲಯವನ್ನು ಅನುಭವಿಸಲು ಭಾರತದಾದ್ಯಂತ ಮತ್ತು ಪ್ರಪಂಚದ ಇತರ ಭಾಗಗಳಿಂದಲೂ ಯಾತ್ರಿಗಳು ಈ ದೇವಾಲಯಕ್ಕೆ ಭೇಟಿ ನೀಡ್ತಾರಂತೆ. ಈ ದೇವಾಲಯವು ಶಿವನ ಜ್ಯೋತಿರ್ಲಿಂಗಗಳೊಂದಿಗೆ ಅದರ ಸಂಬಂಧಕ್ಕೆ ವಿಶೇಷ ಹೆಸರುವಾಸಿಯಾಗಿದೆ. 12 ಜ್ಯೋತಿರ್ಲಿಂಗಗಳನ್ನು ಶಿವನ ಅತ್ಯಂತ ಶಕ್ತಿಶಾಲಿ ಅಭಿವ್ಯಕ್ತಿಗಳೆಂದು ಪರಿಗಣಿಸಲಾಗಿದೆ ಮತ್ತು ಅವುಗಳನ್ನು ಭೇಟಿ ಮಾಡುವುದರಿಂದ ಆಧ್ಯಾತ್ಮಿಕ ಅರ್ಹತೆ ಮತ್ತು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿ ದೊರೆಯುತ್ತದೆ ಅಂತ ನಂಬಲಾಗಿದೆ. ಓಂಕಾರೇಶ್ವರ ಶಿವನ ದರ್ಶನ ಮಾಡೋದರಿಂದ ಶಿವಭಕ್ತರ ಧಾರ್ಮಿಕ ಪ್ರಯಾಣದ ನಿರ್ಣಾಯಕ ಭಾಗವಾಗಿರ್ತಕ್ಕಂಥದ್ದು. ನರ್ಮದಾ ನದಿಯಿಂದ ಸುತ್ತುವರೆದಿರುವ ಈ ದೇವಾಲಯ ಪೂಜೆಗೆ ಅತ್ಯಂತ ಮಂಗಳಕರವಾದ ಸ್ಥಳ ಅಂತ ಪರಿಗಣಿಸಲಾಗಿದೆಯಂತೆ. ನರ್ಮದಾ ನದಿಯು ಪವಿತ್ರ ನದಿ ಎಂದು ಪೂಜಿಸಲಾಗುತ್ತದೆ ಮತ್ತು ಅದರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪಾಪ ನಿವಾರಣೆಯಾಗುತ್ತದೆ ಮತ್ತು ಆತ್ಮವು ಶುದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ. ಯಾತ್ರಿಕರು ಸಾಮಾನ್ಯವಾಗಿ ಭಕ್ತಿಯ ಕ್ರಿಯೆಯಾಗಿ ಇಡೀ ದ್ವೀಪದ ಸುತ್ತ ಪರಿಕ್ರಮ ಅಂದರೆ ಪ್ರದಕ್ಷಿಣೆ ಮಾಡುತ್ತಾರೆ. ಓಂಕಾರೇಶ್ವರ ವಿದ್ವಾಂಸರು ಮತ್ತು ಜ್ಞಾನ ಸಾಕ್ಷಿಗಳಿಗೆ ವಿಶೇಷ ಮಹತ್ವವನ್ನು ಹೊಂದಿರತಕ್ಕಂಥದ್ದು. ಇದು ಶತಮಾನಗಳಿಂದ ಹಿಂದೂ ತತ್ವಶಾಸ್ತ್ರ ಮತ್ತು ಧರ್ಮ ಗ್ರಂಥಗಳ ಅಧ್ಯಯನ ಕೇಂದ್ರವಾಗಿದೆ. ದೇವಾಲಯದ ಪ್ರಶಾಂತ ವಾತಾವರಣ ಮತ್ತು ಆಧ್ಯಾತ್ಮಿಕ ಶಕ್ತಿಯು ಚಿಂತನೆ ಮತ್ತು ಧ್ಯಾನಕ್ಕೆ ಸೂಕ್ತವಾದಂಥ ಸ್ಥಳವಾಗಿರತಕ್ಕಂಥದ್ದು. ಈ ದೇವಾಲಯವು ಸಂತರು, ಸಾಧುಗಳು, ವಿದ್ವಾಂಸರು ಮತ್ತು ಸಾಮಾನ್ಯ ಭಕ್ತರು ಸೇರಿದಂತೆ ವೈವಿಧ್ಯಮಯ ಯಾತ್ರಾರ್ಥಿಗಳು ಹಾಗೆ ಅನೇಕ ಜನರನ್ನು ಆಕರ್ಷಿಸುತ್ತದೆ. ಇದು ಕೇವಲ ಪೂಜಾ ಸ್ಥಳವಲ್ಲ, ಬದಲಾಗಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವಿನಿಮಯದ ಕೇಂದ್ರವಾಗಿರತಕ್ಕಂಥದ್ದು. ಓಂಕಾರೇಶ್ವರ ದೇವಾಲಯವು ಆಧ್ಯಾತ್ಮಿಕ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯ ಸಂಕೇತವಾಗಿದ್ದರೂ ಶತಮಾನಗಳಿಂದ ಇದು ಹಲವಾರು ಸವಾಲುಗಳನ್ನು ಎದುರಿಸಿದೆ. ದೇವಾಲಯ ಇರುವ ದ್ವೀಪವು ಮಳೆಗಾಲದಲ್ಲಿ ಪ್ರವಾಹಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು. ಇದು ವಿವಿಧ ಸಮಯದಲ್ಲಿ ಹಾನಿ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಕ್ಕೆ ಕಾರಣವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ತೀರ್ಥಯಾತ್ರೆ ಮತ್ತು ಪ್ರವಾಸೋದ್ಯಮದಿಂದ ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಕಳವಳ ವ್ಯಕ್ತವಾಗಿರ್ತಕ್ಕಂಥದ್ದು. ದೇವಾಲಯದ ಆಧ್ಯಾತ್ಮಿಕ ಮತ್ತು ವಾಸ್ತುಶಿಲ್ಪ ಪರಂಪರೆಯ ಸಂರಕ್ಷಣೆಯನ್ನು ಜವಾಬ್ದಾರಿಯುತ ಪ್ರವಾಸೋದ್ಯಮ ಮತ್ತು ಪರಿಸರ ಸಂರಕ್ಷಣೆಯೊಂದಿಗೆ ಸಮತೋಲನಗೊಳಿಸಲು ಪ್ರಯತ್ನಗಳು ಸಹ ನಡೀತಾ ಇರತಕ್ಕಂಥದ್ದು. ಓಂಕಾರೇಶ್ವರ ದೇವಾಲಯವು ಭಾರತದ ಶ್ರೀಮಂತ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಜೀವಂತ ಸಾಕ್ಷಿಯಾಗಿದೆ. ಇದರ ಇತಿಹಾಸ, ದಂತಕಥೆಗಳು, ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ಧಾರ್ಮಿಕ ಮಹತ್ವವು ಲಕ್ಷಾಂತರ ಜನರಿಗೆ ಆಳವಾದ ಭಕ್ತಿ ಮತ್ತು ಪೂಜ್ಯ ಭಾವನೆಯ ಸ್ಥಳವಾಗಿರತಕ್ಕಂಥದ್ದು. ಈ ದೇವಾಲಯವು ಶಿವನ ದೈವಿಕ ಉಪಸ್ಥಿತಿಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಕಾರರು ಮತ್ತು ಭಕ್ತರಿಗೆ ಪ್ರಶಾಂತ ಮತ್ತು ಪವಿತ್ರ ಸ್ಥಳವನ್ನು ಒದಗಿಸಿಕೊಡ್ತಕ್ಕಂಥ ಸ್ಥಳ ಆಗಿರ್ತಕ್ಕಂಥದ್ದು. ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡುವುದು ಕೇವಲ ಧಾರ್ಮಿಕ ಪ್ರಯಾಣವಲ್ಲ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅನುಭವವೂ ಆಗಿದೆ. ಇದು ವ್ಯಕ್ತಿಗಳು ಮತ್ತು ಆಧ್ಯಾತ್ಮಿಕ ಬೇರುಗಳೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಹಿಂದೂ ಧರ್ಮದ ಪ್ರಾಚೀನ ಸಂಪ್ರದಾಯಗಳು ಮತ್ತು ಬುದ್ಧಿವಂತಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಭಕ್ತಿ, ಜ್ಞಾನ ಮತ್ತು ಸಾಂಸ್ಕೃತಿಕ ವಿನಿಮಯದ ಕೇಂದ್ರವಾಗಿ ಓಂಕಾರೇಶ್ವರ ದೇವಾಲಯವು ಭಾರತದಲ್ಲಿ ಕಲಾತೀತ ಮತ್ತು ಪೂಜ್ಯ ಸಂಸ್ಥೆಯಾಗಿ ಮುಂದುವರೆದಿದೆ. ಇಂತಹ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದಂಥ ಎಲ್ಲ ಭಕ್ತಾದಿಗಳು ನಿಜವಾಗಲೂ ಪುಣ್ಯವಂತರು. ಆ ಪುಣ್ಯವಂತರಲ್ಲಿ ನಾವು ಒಬ್ಬರು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ನೀವು ಸಹ ಈ ರೀತಿಯಾದಂಥ ಸ್ಥಳಗಳಿಗೆ ನಿಮ್ಮ ಕುಟುಂಬದ ಸಮೇತ ಅಥವಾ ಸ್ನೇಹಿತರ ಸಮೇತ ನಿಮ್ಮ ಬಂಧು ಬಾಂಧವರ ಜೊತೆಗೆ ಪ್ರವಾಸ ಕೈಗೊಳ್ಳಬೇಕು ಅಂದರೆ ಭಾಗೀರಥಿ ಟ್ರಾವೆಲ್ಸ್ನ
ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಈ ರೀತಿಯಾದಂಥ ಪುಣ್ಯಕ್ಷೇತ್ರಗಳ ದರ್ಶನ ನಿಮಗೆ ಮಾಡಿಸಿ ಅವರು ಪುಣ್ಯ ಕಟ್ಕೊಂಡು ನಿಮಗೂ ಸಹ ಪುಣ್ಯ ಕಟ್ಕೊಡ್ತಕ್ಕಂಥ ಒಂದು ಒಳ್ಳೆಯ ಉತ್ತಮವಾದಂಥ ಆರೋಗ್ಯಕರ ಸೇವೆನ ಅವರು ನಿಮಗೆ ದೊರಕಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಮುಗಿಸೋಣ. ಮತ್ತು ಮುಂದಿನ ಭಾಗವಾಗಿ ನೀವು ಮಮಲೇಶ್ವರ ದೇವಸ್ಥಾನನ ನೋಡ್ತೀರಾ. ಓಂಕಾರೇಶ್ವರ ಪಕ್ಕದಲ್ಲೇ ಇರತಕ್ಕಂಥ ದೇವಸ್ಥಾನ ಮಮಲೇಶ್ವರ ದೇವಸ್ಥಾನ. ಇನ್ನು ಈ ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ನಾನು ನೆಕ್ಸ್ಟ್ ನಾಳೆ ಎಪಿಸೋಡಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೇನೆ. ನೋಡ್ತಾ ಇರಿ, ಇನ್ನೂ ಹೆಚ್ಚಿನ ಪುಣ್ಯಕ್ಷೇತ್ರಗಳನ್ನು ಈ ಒಂದು ಸೀರೀಸಲ್ಲಿ ತೋರಿಸ್ತಾ ಹೋಗ್ತೀನಿ. ನಮಸ್ಕಾರ.